ನೇಪಾಳದಲ್ಲಿ ಕಂಡು ಕೇಳರಿಯದ ಭೀಕರ ಜಲಪ್ರಳಯ ಸಂಭವಿಸ್ತಾ ಇದೆ. ನಿನ್ನೆಯಿಂದನೂ ಕೂಡ ಒಂದೊಂದು ದೃಶ್ಯಗಳನ್ನು ನೋಡಿದ್ರೆ ಮೈ ಜುಮ್ ಅನಿಸುತ್ತೆ. ಆ ಮಟ್ಟಕ್ಕೆ ಪ್ರವಾಹ ಆತಂಕ ಜನರಿಗೆ ಶುರುವಾಗಿದೆ. ನೇಪಾಳದಲ್ಲಿ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾನೆ ಇದೆ ಸಾವಿನ ಸಂಖ್ಯೆ. ಎಷ್ಟೋ ಜನ ಕೊಚ್ಕೊಂಡು ಹೋಗಿದ್ದಾರೆ. ಆ ನದಿ ಉಕ್ಕಿ ಹರಿತಾ ಇದೆ. ವಾಹನಗಳು ಕೂಡ ಕೊಚ್ಚಿ ಹೋಗ್ತಾ ಇವೆ. ನೇಪಾಳದಲ್ಲಿ ಆಗ್ತಿರುವಂತಹ ಪ್ರವಾಹವನ್ನ ನೋಡಿದ್ರೆ ಎಂತವರು ಕೂಡ ದಂಗಾಗ್ತಾರೆ. ಈ ಟಿಬೆಟ್ನಿಂದ ಹರಿದು ಬಂದಂತ ಬೋಟೆ ಕೋಶಿ ನದಿ ಪ್ರವಾಹ, ಇದರಲ್ಲಿ ಜನರು ನಾಪತ್ತೆ ಆಗಿ ಹೋಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ. ಭೀಕರ ಪ್ರವಾಹದಲ್ಲಿ 150ಕ್ಕೂ ಹೆಚ್ಚು ಭಾರತೀಯರು ನಾಪತ್ತೆ ಆಗಿ ಹೋಗಿದ್ದಾರೆ. ಪ್ರವಾಹದ ವೇಗಕ್ಕೆ ಕೊಚ್ಚಿ ಹೋದಂತ ಹಲವಾರು ಹಳ್ಳಿಗಳು, ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತಗೊಂಡು ಸಾವು ನೋವುಗಳ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಬರ್ತಾ ಇವೆ ಹೆಣಗಳು. ಇದನ್ನ ನೋಡ್ತಾ ಇರುವಂತ ಜನರಿಗೆ ಹೇಗ್ ಪಾರಾಗೋದು, ಎಲ್ಲಿಗೆ ಹೋಗೋದು ಅನ್ನುವಂತ ಆತಂಕ. ಇನ್ ಕೊಚ್ಕೊಂಡು ಹೋದವ್ರು ಹೋದ್ರು. ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ತಾನೆ ಇದೆ. ನೇಪಾಳದಲ್ಲಿ ಆಗ್ತಾ ಇರುವಂತಹ ಕೋಶಿ ನದಿ ಪ್ರವಾಹ ಏನಿದೆ, ಭಾರಿ ಮಟ್ಟದಲ್ಲಿ ಬಲಿ ಪಡ್ಕೊಳ್ತಾ ಇದೆ. ಕಂಡು ಕೇಳರಿಯದ ಮಟ್ಟದಲ್ಲಿ ನೇಪಾಳದಲ್ಲಿ ಪ್ರವಾಹ ಆಗ್ತಾ ಇದ್ದು ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಬೋಟೆ ಕೋಶಿ ನದಿ ಪ್ರವಾಹದಿಂದಾಗಿ ಜನರು ಆತಂಕದಲ್ಲಿ ಸಿಲುಕಿದ್ದಾರೆ. ಬದುಕಿರೋರು ಎಲ್ಲಿ ಹೋಗೋದು, ಏನ್ ಮಾಡೋದು ಅನ್ನೋ ಆತಂಕ. ಆದ್ರೆ ಇನ್ ಸಂಬಂಧಿಕರನ್ನ ಕಳ್ಕೊಂಡಿದ್ದಾರೆ. ಅನೇಕ ಫ್ಯಾಮಿಲಿಗಳೀಗ ನಿರಾಶ್ರಿತರಾಗ್ಬಿಟ್ಟಿದ್ದಾರೆ. ಅವರಿಗೆ ಎಲ್ಲಿ ವ್ಯವಸ್ಥೆ, ಹೇಗೆ ಸ್ಥಳಾಂತರ ಮಾಡೋದು, ಆ ಕಾರ್ಯಾಚರಣೆ ಬಗ್ಗೆನೂ ಕೂಡ ಈಗ NDRF, SDRF ಅವರಿಗೆ ಆತಂಕ ಶುರು ಆಗಿದೆ. यार बजारे गयो यार अलि टाढा बसौँ टाढा. ನೇಪಾಳದಲ್ಲಿ ಆಗಿರುವಂತಹ ಪ್ರವಾಹದ ಒಂದೊಂದು ದೃಶ್ಯಗಳನ್ನು ನೀವಿಲ್ಲಿ ಗಮನಿಸಬಹುದು. ಟಿಬೆಟ್ನಿಂದ ಬಂದಂತ ಈ ಬೋಟೆ ಕೋಶಿ ನದಿಯ ಪ್ರವಾಹ ಏನಿದೆ, ಎಲ್ಲವನ್ನೂ ಅಸ್ತವ್ಯಸ್ತ ಮಾಡಿದೆ. ಜನಜೀವನ ಅಸ್ತವ್ಯಸ್ತ ಆಗಿ ಹೋಗಿದೆ. ನೋಡಿ, ಸೇತುವೆಗಳು ಇರಬಹುದು, ರೋಡ್ಗಳು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇವೆ. ಅನೇಕ ಕಟ್ಟಡಗಳು ಕೂಡ ನೆಲಸಮ ಆಗಿ ಹೋಗಿವೆ. ನದಿ ನೀರಿನ ಪ್ರವಾಹ ಏಕಾಏಕಿಯಾಗಿ ಏರಿಕೆ ಆಗಿರೋದ್ರಿಂದ ಈ ಭೀಕರ ಪ್ರವಾಹದಲ್ಲಿ ನಮ್ಮ ಭಾರತೀಯರು 150ಕ್ಕೂ ಹೆಚ್ಚು ಜನ ಭಾರತೀಯರು ಕೂಡ ಕೊಚ್ಚಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ನೀವು ಗಮನಿಸ್ತಾ ಇದ್ದೀರಿ. ಯಾವುದಕ್ಕೂ ಕೂಡ ಅಲ್ಲಿ ನೋಡಿ ತಡ್ಕೊಳ್ಳೋದಕ್ಕಾಗಲ್ಲ. ಆ ಮಟ್ಟಕ್ಕೆ ಆ ಕಟ್ಟಡಗಳೇ ಸಿಗಲಿ, ಸೇತುವೆನೇ ಸಿಗಲಿ, ವೆಹಿಕಲ್ಸೇ ಸಿಗಲಿ, ಯಾವುದಕ್ಕೂ ಕೂಡ ಅಲ್ಲಿ ಉಳ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಉಳುಗಾಲ ಇಲ್ಲ. ಆ ಮಟ್ಟಕ್ಕೆ ಪ್ರವಾಹ. ಈ ರೀತಿಯಾದಂತಹ ಪ್ರವಾಹವನ್ನ ಈ ಹಿಂದೆ ಎಂದೂ ಕೂಡ ನೇಪಾಳಿಗರು ಕಂಡು ಕೇಳಿರ್ತಿರ್ಲಿಲ್ಲ. ಆದ್ರೀಗ ಅಂತ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ರಭಸದಲ್ಲಿ ನೀರು ಬರ್ತಾ ಇದೆ ಅಂತ. ಅದರಲ್ಲಿ ಕಟ್ಟಡಗಳು ಕುಸಿತಾ ಇವೆ, ನೆಲಸಮ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ. ಅದೇ ರೀತಿಯಾಗಿ ವಾಹನಗಳು ಕೊಚ್ಕೊಂಡು ಹೋಗ್ತಾ ಇವೆ. ಹಾಗೆ ಅಲ್ಲಿ ಯಾರು ಇರ್ತಾರೆ ಜನರು, ಅವ್ರು ಕೆಲವರು ಬದುಕೊಂಡಿದ್ರೆ ಅದು ಅವ್ರ ಅದೃಷ್ಟ. ಎಷ್ಟೋ ಜನ ಕೊಚ್ಕೊಂಡು ಹೋಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಇನ್ನು ನೇಪಾಳಕ್ಕೆ ಅಕ್ಕಪಕ್ಕದ ದೇಶದವರು ಕೂಡ ಈಗ ನೆರೆಹೊರೆಯವರೇನಿದ್ದಾರೆ ನೆರವಿನ ಹಸ್ತವನ್ನು ಚಾಚ್ತಾ ಇದ್ದಾರೆ. ಯಾರು ಸಂತ್ರಸ್ತರಿರ್ತಾರೆ, ಯಾರು ಬದುಕೊಂಡಿರ್ತಾರೆ, ನಿರಾಶ್ರಿತರಿರ್ತಾರೆ, ಅಂಥವ್ರನ್ನ ಸೇಫ್ ಮಾಡೋದಕ್ಕೆ, ಅಂಥವರಿಗೆ ನೆರವಾಗೋದಕ್ಕೆ ಅಂತ ನೋಡಿ ಒಂದೊಂದು ದೃಶ್ಯಗಳನ್ನು ನೀವು ಅಲ್ಲಿ ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಕ್ಕೆ ಇದೆ ಅಂತಂದರೆ ಪ್ರವಾಹ, ಈ ಥರ ನಮ್ಮ ಜಾಗದಲ್ಲೇ ಆದರೆ ಹೆಂಗಿರುತ್ತೆ, ಆ ಒಂದು ಊಹೆ ಬಂದ್ಬಿಡುತ್ತೆ. ಆ ಮಟ್ಟಕ್ಕೆ ಅಷ್ಟು ರಭಸವಾಗಿ ಹರಿತಾ ಇರೋದು ಪ್ರವಾಹ. ಈ ಚೀನಾದಲ್ಲಿ ನೀವು ಗಮನಿಸಿದ್ರಿ ಯಾವ ಮಟ್ಟಕ್ಕೆ ಪ್ರವಾಹ ಆಗ್ತಾ ಇತ್ತು ಅಂತ. ಆ ಚೀನಾದ ದೃಶ್ಯಗಳನ್ನು ಮೀರಿಸುವಂತಿವೆ ಇಲ್ಲಿ. ಅದರಲ್ಲೂ ಕೂಡ ನೇಪಾಳ ಅಂತ ಬಂದಾಗ ಈ ರೀತಿಯಾಗಿ
ಪ್ರವಾಹವನ್ನೇ ಎದುರಿಸಿದ್ದೇ ಇಲ್ಲ. ಚೀನಾ ಆಗಲಿ, ಜಪಾನ್ ಆಗಲಿ ಅಥವಾ ಬೇರೆ ಬೇರೆ ಕಡೆ ಪ್ರಾಕೃತಿಕ ವಿಕೋಪಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಎದುರಿಸಿ ಅದನ್ನ ಫೇಸ್ ಮಾಡಿದಂಥ ಅನುಭವಗಳಿದೆ. ಆದರೆ ನೇಪಾಳಕ್ಕೆ ಈ ಮಟ್ಟಕ್ಕೆ ಕಂಡು ಕೇಳರಿಯದ ಪ್ರವಾಹ ಬಂದಿರೋದ್ರಿಂದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಅದು ಬದುಕುಳಿದವರು, ಅದೆಷ್ಟೋ ಜನ ನೀರಿನಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಯಾವ ಮಟ್ಟಕ್ಕೆ ನದಿಯ ರಭಸ ಇದೆ ನೀವು ಗಮನಿಸ್ತಾ ಇದ್ದೀರಿ. ನೇಪಾಳಿಗರ ಬದುಕು ಈಗ ಮುರಾಬಟ್ಟೆ ಆಗಿ ಹೋಗಿದೆ. Missioner Leute, ja.